ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಮ್ಮ ಕರ್ನಾಟಕ ಜನತೆಗೆ ಮತ್ತು ರೈತರ ವರ್ಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ನಾನು ಪದೇ ಪದೇ ನಿಮ್ಗೊಂದು ಮಾತು ಹೇಳ್ತಾ ಇರ್ತೀನಿ, ಈ ಸತ್ಯವನ್ನು ತಿಳಿಸೋರು ಯೂಟ್ಯೂಬಲ್ಲಿ ತುಂಬ ಜನ ಕಮ್ಮಿಯಾಗಿದ್ದಾರೆ. ಯಾವ ಕೃಷಿ ಮಾಡಬೇಕು ಮತ್ತು ಯಾವ ಕೃಷಿಗೆ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಇವತ್ತು ನಮ್ಮ ಸಂಸಾರದಲ್ಲಿ ಮತ್ತು ನಮ್ಮ ಬದುಕಿನಲ್ಲಿ ನೆಮ್ಮದಿಯಾಗಿ ನಾವು ಬದುಕ್ಬೋದು ಅಂತ ಪದೇ ಪದೇ ನನಗೆ ಕಮೆಂಟ್ಸ್ಗಳು ಬರ್ತಾನೆ ಇದೆ. ಸೊ ಕಾಲ್ಗಳು ಬರ್ತಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಸುಭಾಷ್ ಪಾಳೇಕರ್ ಬರೆದಿರುವ ಈ ಪುಸ್ತಕನ ಓದಿ. ಮತ್ತು ಈಗ ಇದು ರೀಸೆಂಟಾಗಿ ಬರೆದಿರೋ ಬುಕ್ಕು. ಸರ್ ಇವರು ಇಲ್ಲಿ ಬರೆದಿದ್ದಾರೆ ನೋಡಿ, ಸುಭಾಷ್ ಪಾಳೇಕರ್ ಅವರು ಭಾರತೀಯ ಕೃಷಿ ರಂಗದಲ್ಲಿದ್ದು ಕೃಷಿ ಹಿನ್ನೆಲೆ ಉಳ್ಳ ಕುಟುಂಬದಿಂದ ಬಂದಂಥವರಾಗಿದ್ದಾರೆ. ಇವರು 1949 ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ಬಲೋರಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಇವರು ತಮ್ಮ ಸ್ವಂತ ಭೂಮಿಯಲ್ಲಿ 12 ವರ್ಷಗಳ ಕಾಲ ಸಂಶೋಧನಾ ಕಾರ್ಯವನ್ನು ಕೈಗೊಂಡಿದ್ದರು. ಇದರ ಫಲವಾಗಿ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ SPNF ಎಂಬ ಕೃಷಿ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಈ ತಂತ್ರಜ್ಞಾನವನ್ನು ಬಳಸಿ ಅವರು ಭಾರತದಾದ್ಯಂತ ನಿರಂತರ ಕಾರ್ಯಾಗಾರಗಳನ್ನು ಮತ್ತು ಮಾದರಿ ಕೃಷಿ ಪ್ರವೇಶಗಳ ಮೂಲಕ ರೈತ ಸಮುದಾಯಕ್ಕೆ ಈ ತಂತ್ರಜ್ಞಾನದ ಪರಿಚಯ ಮಾಡಿಸಿದ್ದಾರೆ. ಇದರಿಂದಾಗಿ ಭಾರತದಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ರೈತರು ಸುಭಾಷ್ ಪಾಳೇಕರ್ ರವರ ಕೃಷಿ ತಂತ್ರಜ್ಞಾನವನ್ನು ಅನುಸರಿಸಿದ್ದಾರೆ. ಅವರಿಗೆ 2005 ಕರ್ನಾಟಕದ ಚಿತ್ರದುರ್ಗದಲ್ಲಿರುವ ಮುರುಘಾ ಮಠದಿಂದ ಬಸವಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಲ್ಲದೆ 2016 ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ 2018 ಉತ್ತರ ಪ್ರದೇಶ ಫೈಜಾಬಾದ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರ ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ನೋಡಿ, ಇಷ್ಟೊಂದು ಪ್ರಶಸ್ತಿಗಳು, ಇಷ್ಟೊಂದು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ 2016 ನಮ್ಮ ಭಾರತ ಸರ್ಕಾರದಿಂದ ನಮ್ಮ ಪ್ರಧಾನಮಂತ್ರಿ ಅವರು ಇದ್ದಾಗ ಅಂತ ಅವಧಿಯಲ್ಲಿ ನಮಗೆ ಈ ನಮ್ಮ ಸುಭಾಷ್ ಪಾಳೇಕರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ, ಅತ್ಯಂತ ನಾಗರಿಕ ಉನ್ನತ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ಇವರೆಲ್ಲೂ ಕೂಡ ನಾನು ಕಾರ್ಯಾಗ್ರಹಗಳನ್ನ ನಾವು ಕೂಡ ನಿರ್ಮಲ ಭೂಮಾತದಲ್ಲಿ ನಾವು ಕಾರ್ಯಾಗ್ರಹಗಳನ್ನ ಮಾಡಿದೋ. ನಮ್ಮ ಮಂಡ್ಯ ಭಾಗದಲ್ಲಿ ಟ್ರಸ್ಟ್ ಓಪನ್ ಆಗಿದೆ, ನಿರ್ಮಲಾ ಭೂಮಾತ ಟ್ರಸ್ಟ್. ಈ ಟ್ರಸ್ಟ್ ಮುಖಾಂತರ ಆದಿಚುಂಚನಗಿರಿಯಲ್ಲಿ 3 ದಿನ ಕಾರ್ಯಕ್ರಮ ನಡೆಸ್ತು. ಈ ನಮ್ಮ ಸುಭಾಷ್ ಪಾಳೇಕರ್ದು ಕಾರ್ಯಕ್ರಮ. ಪುಣ್ಯಾತ್ಮರನ್ನ ಹತ್ತಿರದಿಂದ 3 ದಿನ ಅವ್ರ ಜೊತೆ ಇದ್ದೆ ನಾನು. ಅವ್ರನ್ನ ಹತ್ತಿರದಿಂದ ಆಲಿಸಿದ್ದೀನಿ. ಸರ್ ಅವರು ಒಂದು ಮಾತು ಹೇಳ್ತಾರೆ, ಅದು ತುಂಬ ಅದ್ಭುತವಾದ ಮಾತು ಹೇಳ್ತಾರೆ. ಕಾರ್ಯಕ್ರಮ ಎಲ್ಲ ಮುಗೀತದೆ, ನಮ್ಮ ಟ್ರಸ್ಟಿಯಿಂದ ಅವ್ರಿಗೆ ನಾವು ನಮ್ಮ ಹಿರಿಯರಾದ ಅನಂತರಾವ್ ಅವರು ಮಂಡ್ಯದಲ್ಲಿ ತುಂಬ ಒಂದು ಸದಸ್ಯರುಗಳಿದ್ದೀವಿ, ಮಹೇಶ್ ಅಣ್ಣ ಅವರೆಲ್ಲ ಇದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ. ಇವರೆಲ್ಲ ಸೇರಿ ನಾವು ಒಂದು 30 ಜನ ಟ್ರಸ್ಟ್ ಮೆಂಬರ್ಸ್ಗಳಿದ್ದೀರ, ಅದು ನಾನು ಒಬ್ಬ ಕೂಡ ಸದಸ್ಯ ಕೂಡ. ಸೊ ಇವರೆಲ್ಲ ಸೇರಿ ನಾವು ಒಂದು ಅಮೌಂಟ್ ಇವ್ರಿಗೆ ಕೈಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತೀವಿ. ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ, ಇನ್ನಾರಾಗಿದ್ದರೆ ಸರ್ ಲಕ್ಷ ದುಡ್ಡಿಗೆ ಪೀಕ್ ಕೊಡ್ತಾರೆ, ಬಟ್ ಈ ಮಹಾಂಭಾವ ₹1 ನನ್ನ ಹತ್ರ ನಿಮ್ಮ ಹತ್ರ ನಾನು ತಗೊಳ್ಳಲ್ಲ. ನಾನು ದುಡ್ಡಿಗೋಸ್ಕರ ಈ ಕಾರ್ಯಕ್ರಮಗಳು ಮಾಡ್ತಾಯಿಲ್ಲ, ಪ್ರಕೃತಿ ಉಳಿಸೋಕ್ಕೋಸ್ಕರ, ಪ್ರಾಣಿ ಸಂಕುಲ ಉಳಿಸೋಕ್ಕೋಸ್ಕರ, ಈ ಗೋಮಾತೆಗಳನ್ನ ಉಳಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ನಾನು ಮಾಡ್ತಾಯಿದ್ದೀನಿ. ₹1 ಬೇಡ, ನೀವೇನಾದರೆ ನನಗೆ ಈ ಒಳ್ಳೆ ಕಾರ್ಯಗಳು ಮಾಡಬೇಕಾದ್ರೆ ಜನಗಳಿಗೆ ಈ ಬುಕ್ನ ತಗೊಳ್ಳಿ ಅಂತ ರೆಫರ್ ಮಾಡಿ ಅಂತ ಹೇಳ್ತಾರೆ. ಈ ಬುಕ್ಕಲ್ಲಿ ನಾನು ಕಂಪ್ಲೀಟ್ ಓದಿದ್ದೀನಿ, ಎಲ್ಲೂ ಕೂಡ ನಿಮಗೆ 1 ಪಾಯಿಂಟು ಸುಳ್ಳು ಹೇಳಿರುವ ಒಂದೇ ಒಂದು ಇದು ಕೂಡ ಸಿಗಲ್ಲ, ಒಂದು ಕುರುಳು ಸಿಗಲ್ಲ ನಿಮಗೆ. ಯಾವುದೇ ಕಾರಣಕ್ಕೂ 1 ಪಾಯಿಂಟು ಸುಳ್ಳು ಹೇಳಿಲ್ಲ ಅವರು. ಯಾಕೆಂದರೆ 5 ವರ್ಷದಿಂದ ನಾನೊಬ್ಬ ಯುವಕನಾಗಿ ಈ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. 100ಗೆ 200% ಈ ಮಹಾಂಭಾವ ಹೇಳಿರೋದು ಸಹ ಸತ್ಯ ಇದೆ. ನೀವು ನಮ್ಮ ಜಮೀನು ಬೇಕಾದ್ರೂ ಭೇಟಿ ಮಾಡ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅದ್ಭುತವಾದ ಒಂದು ಕೃಷಿ ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿ ಅತ್ಯುತ್ತಮವಾಗಿ ಜೀವನ ನಡೆಸಬೇಕು ಅಂದರೆ, ಅತ್ಯುತ್ತಮವಾಗಿ ಆರೋಗ್ಯಕರವಾಗಿ ಸಂಸಾರಗಳು ನಡೆಸಬೇಕಾದ್ರೆ, ಅವನ ಕಡೆ ಆಯುಷ್ನ ನಡೆಸಬೇಕು ಅಂದರೆ ಅದ್ಭುತವಾದ ಒಂದು ಜೀವನ
ಮಕ್ಕಳುಗಳಿಗೆ ಇವತ್ತಿನ ಯುವಕರುಗಳು ಎಲ್ಲೆಲ್ಲೋ ಕೆಲಸಕ್ಕೆ ಅಂತ 10,000 20,000 30,000ಕ್ಕೆಲ್ಲ ನೀವು 1,00,000 ಕೊಡ್ತಾರೆ ಅಂದ್ಬಿಟ್ಟು ಇನ್ನೊಬ್ಬರಿಗೆ ಕೆಲಸ ಮಾಡ್ಕೊಂಡಿದ್ದೀರಲ್ಲ, ಅದು ಸ್ಟಾಪ್ ಆಯ್ತದೆ ಈ ಕೃಷಿ ಬಂದರೆ. ನಿಮಗೆ ಒಂದು ನಾಟಿ ಹಸು ಬಂದ್ರಂತೂ ಇನ್ನೂ ಅದು ನಿಮ್ಮನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸುವ ತಾಕತ್ತಿರುವುದು ಏಕೈಕ ಒಂದು ತಳಿ ಅಂದರೆ ನಮ್ಮ ದೇಸಿ ನಾಟಿ ಹಸುಗಳಿಗಿರುವ ಆ ತಾಕತ್ತು ನಿಮ್ಮ ಇಡೀ ನಮ್ಮ ಭಾರತ ದೇಶಕ್ಕೆ ಪರಿಚಯ ಮಾಡಿಸುತ್ತೆ ನಿಮ್ಮನ್ನ. ಅಷ್ಟು ತಾಕತ್ತು ನಮ್ಮ ಗೋಮಾತೆಗಿದೆ. ನೋಡಿ, ಈ ಮಕ್ಕಳುಗಳು ಇವ್ರನ್ನು ಇನ್ನೂ ಚಿಕ್ಕವರು, ಇವರು ಬಪ್ಪಾಯಿ ಕಡೆಗೆ ಇವನಿಗೆ ನಾವು ಇಟ್ಕೊಂಬೈದಬೇಕು, ಹಿಂಗೆ ಇವನು ನೋಡಿ, ಇವನು ಗಂಡು ಮಗ, ನಮ್ಮ ಮನೆಗೆ ಒಬ್ಬನೇ ಮಗ ಇರೋದು. ಇವನು ಈಗ 3 ವರ್ಷ ಇವನಿಗೆ. ನಾನು ಕೃಷಿ ಮಾಡಿದ್ರೆ ನಾನು ಹಸು ತಂದರೆ ತಾನೇ ಇವ್ನಿಗೆ ಗೊತ್ತಾಗೋದು, ನಮ್ಮಪ್ಪ ಹಸು ತಗೊಬಂದೈತೆ, ನಾನು ಹಸು ಅದ್ರ ಬಗ್ಗೆ ಮಾಡಬೇಕು. ಇವ್ನಿಗೆ ಎಜುಕೇಷನ್ ಕೊಡ್ಸೋ ನಾನು ಬೇಡ ಅನ್ನಲ್ಲ. ಬಟ್ ನಮ್ಮ ಮೂಲ ಪರಂಪರೆನೇ ನಾವು ಮಕ್ಕಳಿಗೆ ತಿಳಿಸ್ತಿಲ್ಲ ಅಂದರೆ ದೇವರನ್ನೇ ಹೇಳ್ತೀವಿ. ನಾವು ಎಷ್ಟೇ ಸಂಪಾದನೆ ಮಾಡೋದು, ಎಷ್ಟೇ ಕೋಟಿ ಇದ್ರೂ ಒಂದಿನ ಬಿಟ್ಟು ಹೋಗ್ಬೇಕಾಯ್ತದೆ. ನಾವು ಪ್ರಕೃತಿಲಿ ಇವನಿಗೆ ನಾವು ಏನಾದ್ರು ಬಿಡಬೇಕು ಅಂದರೆ ನಾವು ಒಳ್ಳೇದನ್ನ ಬಿಟ್ಟು ಹೋಗ್ಬೇಕು. ಈಗ ನಾನೇ ಅವ್ನಿಗೆ ಏನೋ ಪರಿಚಯ ಮಾಡಿಸ್ತಾನೆ, ಎಲ್ಲೋ ಒಂದು ಕಡೆ ಹೋಗಿ ಫ್ಯಾಕ್ಟ್ರಿಗೋ ಇಂಡಸ್ಟ್ರಿಗೋ ಅಲ್ಲಿ ಇಲ್ಲಿ ಹೋಗಿ ಸಂಪಾದನೆ ಮಾಡ್ಕೊಂಡು ನಿಂತ್ಕೊಂಡು ಅವನ್ನ ಹೆಂಡತಿ ಮಕ್ಕಳನ್ನ ಕೋಟಿ ಕಾರ್ಗಳು ಡ್ರೈವ್ ಮಾಡ್ತಾ ಇರ್ತಾರೆ ಅವರು. ನಾವು ನೋಡೋ ಒಂದು ಸ್ಕೂಟರ್ ತಗೊಳಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಎಷ್ಟೇ ಸಂಪಾದನೆ ಮಾಡಿದ್ರು ನಿಮ್ಮ ದುಡ್ಡು ಎಲ್ಲಿ ಹೋಗ್ತೈತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ? ಎಲ್ಲಿ ಹೋಗ್ತೈತೆ? ಎಜುಕೇಷನ್ಗೆ ಅಂತ ಹೋಗುತ್ತೆ, ಆಸ್ಪತ್ರೆಗೆ ಅಂತ ಕಟ್ತೀರಾ. ವಯಸ್ಸಿಗೆ ಬಂದ ತಕ್ಷಣ 40 ವರ್ಷಕ್ಕೊಂದ್ಸಲ ಬರೋದಕ್ಕೆ BP ಶುಗರ್ ಬಂದ್ಬಿಡುತ್ತೆ. ಎಂತೆಂಥ ಕೋಟಿಗಿರೋಂಥ ವ್ಯಕ್ತಿಗಳೆಲ್ಲ ಕಳ್ಕೊಂಡು ನಾವು. ಎಂಥ ಪವಿತ್ರವಾದ ವ್ಯಕ್ತಿ, ಎಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅಂಥ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಾಗ ನಮ್ಗೆ ಆಗಿದ್ದ ಸಂಕಟ ಏನು, ಅವ್ರು ಎಷ್ಟು ಫಿಟ್ನೆಸ್ ಇದ್ರು. ಅಂಥವರೆಲ್ಲ ತುಂಬ ಜನ ಪಾಪ ತಮ್ಮ ಪ್ರಾಣ ಬಲಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಹಂಗಾದ್ರೆ ಅವ್ರ ಹತ್ರ ಏನೂ ಇರಲಿಲ್ವಾ? ಅವ್ರ ಹತ್ರ ಎಲ್ಲ ಇತ್ತು. ಇದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಇಂಥ ನೋಡಿ, ಇವ್ನಿಗೆ ಏನು ಕೊಟ್ಟರು ತಿಂತಾನೆ ಪಾಪ, ನಾನು ಏನು ತಗೊಟ್ರು ತಿಂತಾನೆ. ಅದನ್ನು ತಿಳಿಸ್ಕೊಡ್ಬೇಕಾಗಿರೋದು ಪ್ರತಿಯೊಬ್ಬರು ತಂದೆ ತಾಯಿಗಳು ಅದನ್ನು ತಿಳಿಸ್ಕೊಡ್ಬೇಕು. ಈ ಬುಕ್ಕಲ್ಲಿ ಅದನ್ನೇ ಬರೆದಿರೋದು ಸುಭಾಷ್ ಪಾಳೇಕರ್. ಕೃಷಿನ ಯಾವ ರೀತಿ ಅವ್ರು ಹೇಳ್ತಾರೆ, ಒಂದು ಮಾತು ಬಹಿರಂಗವಾಗಿ ಎಲ್ಲೋದ್ರು ಹೇಳ್ತಾ ಇರ್ತಾರೆ ಸ್ಟೇಜ್ಗಳಲ್ಲಿ ನಮ್ಮ ಸುಭಾಷ್ ಪಾಳೇಕರ್ ಅವರು. ನೀವು ಕಳ್ತನ ಮಾಡೋದ್ರು ಸರಿ, ಸುಲಿಗೆ ಮಾಡೋದ್ರು ಸರಿ, ನೀವು ಇನ್ನೊಂದು ಏನಾದ್ರು ಮಾಡಿದ್ರು ಸರಿ, ಒಟ್ಟು ನಿಮ್ಮ ಮನೆಯಲ್ಲಿ ಒಂದು ನಾಟಿ ಹಸು ತರಲೇಬೇಕು ಕಡ್ಡಾಯ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ಬೋದು, ಕೆಲವು ಜನಗಳು ದಿಕ್ಕನ್ನು ತಪ್ಪಿಸ್ತಾರೆ. ನಮ್ಮ ಸುಭಾಷ್ ಪಾಳೇಕರ್ ಅವರು ಕರ್ನಾಟಕದವರ, ಯಾಕೆ ಅವ್ರು ಕೃಷಿನೇ ಮಾಡಬೇಕಾ, ಬೇರೆಯವ್ರು ಯಾರೂ ಇಲ್ವಾ ಅಂತ ಹೇಳ್ತಾರೆ. ಸ್ವಾಮಿಗಳೇ, ಅವ್ರು ಹೇಳೋರಿಗೆ ನಾನು ಒಂದು ಉತ್ತರ ಕೊಡ್ತೀನಿ. ನಾವು ಒಬ್ಬ ವ್ಯಕ್ತಿನ ಬಗ್ಗೆ ಮಾತಾಡಬೇಕು ಅಂದರೆ, ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ ಮಾತಾಡಬೇಕು ಅಂದರೆ ಆ ವ್ಯಕ್ತಿ ಏನು ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಫಸ್ಟು. ಅವ್ರ ಜೊತೆ 1-2 ದಿನ ಅಲ್ಲ, ಒಂದು ಅರ್ಧ ಗಂಟೆ, ಒಂದು ದಿನ, 1-2 ಅವರ್ ಅವ್ರ ಜೊತೆ ಕೂತು ನೀವು ಮಾತಾಡಿ ನೋಡಿ, ಆ ವ್ಯಕ್ತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡೋನು ನಿಜವಾಗ್ಲೂ ಅವನು ಜೀವನದಲ್ಲಿ ಉದ್ಧಾರ ಆಗಲ್ಲ. ಅವನು ಇಂಥ ವ್ಯಕ್ತಿಗೆ ನೀವು ಅವಮಾನ ಮಾಡೋದೇ ಆಗಲಿ, ಇವರು ಮಹಾರಾಷ್ಟ್ರದವರು ಅಂತ ನೀವು ಕಾಲಿಡೋದೇ ಆಗಲಿ ಮಾಡಿದ್ರೆ ದೇವರನ್ನ ನೀವು ಹೇಳ್ತೀರಿ, ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇವ್ರದ್ದು ಆಸೆ ಒಂದೇ ಒಂದು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಭಾರತ ಪರಂಪರೆ ಕೃಷಿ ದೇಶ ಇದು. ಈ ದೇಶ ಬಿಟ್ಟರೆ ಪ್ರಪಂಚದಲ್ಲಿ ಯಾವ ದೇಶ ಇದೆ ಹೇಳಿ ನಿಮ್ಗೆ ಗೊತ್ತಿರೋಕ್ಕೆ? ಇಷ್ಟು ಅಮೂಲ್ಯವಾದ ಒಂದು ಸಂಪತ್ತು, ಪ್ರಕೃತಿ ಸಂಪತ್ತು ಹೊಂದಿರುವ ದೇಶ, ಏಕೈಕ ದೇಶ ಇದೆ ಅಂದರೆ ಅದು ನಮ್ಮ ಭಾರತ ಮಾತ್ರ. ಇಂಥ ಭಾರತಕ್ಕೆ ಇವತ್ತು ಆಯ್ತಾ ಇರೋ ತೊಂದರೆಗಳು 108. ಎಲ್ಲ ದೇಶಗಳಿಂದ ತುಂಬ ತೊಂದರೆಗಳಿದೆ. ಎಲ್ಲ ಬರೀ ಇವತ್ತು ನೀವು ಯಾವುದೇ ಮಾಲ್ಗೆ ಹೋಗ್ಬೋದು, ಎಲ್ಲೇ ಹೋಗ್ಬೋದು, ಬರೀ ರಾಸಾಯನಿಕ ಭರಿತವಾದ ಪದಾರ್ಥಗಳೇ ಇವತ್ತು ಜೋಗ ತುಂಬ್ಕೊಬರ್ತೀರ. ಯಾವುದು ಒಳ್ಳೆ ಪದಾರ್ಥಗಳು ತಗೋಬೇಕು ಅನ್ನೋದು ಜನ ಇನ್ನೂ ಇವತ್ತು ಆ ಆಲೋಚನೆಯಲ್ಲಿ ತಲೆಗೆ ಹುಳ ಬಿಡ್ಕೊಂಡಿದ್ದಾರೆ. ಮನೆಯಲ್ಲಿ ಇಂಥ ಮಕ್ಕಳುಗಳಿಗೆ ನೀವು ನೋಡಿ, ಮಕ್ಕಳುಗಳು ದಪ್ಪ ಆಗಿಲ್ಲ. ನಾನು ಬೇಕ್ರಿ ತಿಂಡಿಗಳು ಕೊಡಬೇಕಾದ್ರೂ ಅಷ್ಟೇ ಶುದ್ಧವಾದ ಬೇಕ್ರಿ ತಿಂಡಿಗಳನ್ನ ತಯಾರು ಮಾಡೋವಂಥ ಜಾಗಗಳನ್ನ ನೋಡ್ಕೊಡ್ಬೇಕು ಮಕ್ಕಳುಗಳಿಗೆ. ಅದು ಹೆಂಗೆ ತಯಾರು ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ನಮ್ಮ ಒಬ್ಬರು ಮೇಡಮ್ ಎಷ್ಟು ಚೆನ್ನಾಗಿ ಬಹಿರಂಗವಾಗಿ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡ್ತಾ ಇರ್ಬೋದು ಕಲಬೆರಕೆಗಳು ಎಷ್ಟು ಆಹಾರಗಳಿಗೆ ಕಲಬೆರಕೆ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಈ ದಯವಿಟ್ಟು ಮಕ್ಕಳುಗಳಿಗೆ, ಈ ಚಿಕ್ಕ ಮಕ್ಕಳುಗಳಿಗೆ ನಾಟಿ ಹಸುಗಳ ಪ್ರಾಮುಖ್ಯತೆನ ತಂದೆ ತಾಯಿ ಆದರೂ ಮನೆಯಲ್ಲಿ ತಿಳಿಸ್ಕೊಡ್ಬೇಕು. ನೀವು ತಿಳಿಸ್ಕೊಡ್ಲಿಲ್ಲ ಅಂದರೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಕೃಷಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ಲ ಫೇಸ್ಬುಕ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಕಸಾಯಿ ಖಾನಿಗೆ ಹೋಗ್ತಾರೆ ಹಸುಗಳನ್ನ ನೀವು ನೋಡ್ತೀರಾ, ತುಂಬಿಕೊಂಡು ಲಾಟ್ಗಟ್ಟಲೆ ತಗೊಂಡು ಹೋಗ್ತಾ ಇರ್ತಾರೆ. ಇದನ್ನು ಹೆಂಗೆ ತಡಿಬೋದು ಅಂತ ನೀವು ಬಟ್ ನಿಮ್ಗೆ ಒಂದು ಕ್ಷಣ ನೀವು ಅದು ನೋಡಿದಾಗ ಭಾವುಕರಾಗ್ತೀರಾ. ಹಸುಗಳು ಚಿತ್ರಹಿಂಸೆ ಅನ್ನಿಸ್ತಾರದ ನೀವು ನೋಡ್ತೀರಾ. ದಯವಿಟ್ಟು ನಮ್ಮ ಈ ಒಳಗಡೆ ಇರುವಂಥ ಅಂತರಂಗ ಏನಂತ ನಮ್ಮ ಕೃಷಿ ಪದ್ಧತಿಯನ್ನು, ನಾಟಿ ಹಸುಗಳ ಬಗ್ಗೆನೇ ಇವತ್ತು ಈಗ ಬರ್ತಾರೋ ಜನ್ರೇಷನ್ ಅವ್ರಿಗೆ ತಿಳಿಸ್ಕೊಟ್ಟಾಗಲೇ ಮಾತ್ರ ನೀವು ನಾಟಿ ಹಸುಗಳನ್ನ ಉಳಿಸೋಕ್ಕಾಗೋದು. ಇನ್ಯಾವುದೇ ಸ್ಕೀಮ್ಗಳು ತರ್ಬೋದು. ಏನಪ್ಪ, ಗೋ ಹತ್ಯೆ ನಿಷೇಧ ಅಂತ ಮಾಡಿದ್ದೀರಾ,
ಆದರೂ ಕೂಡ ಗೋಗಳನ್ನ ಹತ್ಯೆಗಳನ್ನ ಕಟುಕರು ಮಾಡ್ತಾನೆ ಇದ್ದಾರೆ. ಅದನ್ನು ತಡೆಯೋಕ್ಕಾಗ್ತಲ್ಲ. ಸೊ ಇದನ್ನು ತಡಿಬೇಕು ಅಂದರೆ ಒಂದೇ ಒಂದು ಮಾರ್ಗ ಏನಂದರೆ ರೈತರುಗಳಿಗೆ ನಾಟಿ ಹಸುಗಳ ಪ್ರಾಮುಖ್ಯತೆಯನ್ನು ತಿಳಿಸುವಂಥ ಪ್ರಕ್ರಿಯೆಗಳು ಆಗಬೇಕು. ಇವತ್ತು ನಮ್ಮ ಮಾಧ್ಯಮಗಳು ಅದನ್ನು ಮಾಡ್ತಲ್ಲ. ಬೇರೆ ವಿಷಯಗಳನ್ನ ಏನೇನೋ ಇಟ್ಕೊಂಡು ಸುಮ್ಮನೆ ಬಡ್ಕೋತಾ ಇರ್ತಾರೆ. ನಾನು ಹೇಳೋದು ಮಾಧ್ಯಮಗಳಲ್ಲಿ ಒಂದು ಅರ್ಧ ಗಂಟೆ ಎಪಿಸೋಡ್ಗಳನ್ನ ನಮ್ಮ ನಾಟಿ ಹಸುಗಳ ಬಗ್ಗೆ ಮಾಡಿದ್ದೆ ಅದರಲ್ಲಿ, ನಮ್ಮ ಪಾಠ ಪುಸ್ತಕಗಳಲ್ಲಿ ಮಕ್ಕಳುಗಳಿಗೆ ಈ ನಾಟಿ ಹಸುಗಳ ಪ್ರಾಮುಖ್ಯತೆ ತಿಳಿಸಿದ್ದೇ ಅದಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಉದ್ಧಾರ ಆಗೋದ್ರಲ್ಲಿ ಡೌಟ್ ಇಲ್ಲ. ನೀವು ಆಲ್ರೆಡಿ ಹಣ 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 ಅಂದ್ಕೊಂಡು ಇಡೀ ದೇಶನೇ ಇವತ್ತು ಯಾವುದೇ ಆರೋಗ್ಯ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರುವಂಥ ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಎಲ್ಲರೂ ನಮ್ಮ ಈಗ ಕೃಷಿ ಪದ್ಧತಿ ಮಾಡ್ತಾರೋರೆಲ್ಲ ದಯವಿಟ್ಟು ನಮ್ಮ ಸುಭಾಷ್ ಪಳ್ಳೇಕರ್ ಪುಸ್ತಕ ಏನಿದೆ, ಇಳಿಯಪ್ಪ ಕೆಳಗೆ, ಪುಸ್ತಕ ಏನಿದೆ ಅದು ದಯವಿಟ್ಟು ಓದಿ. ಈ ಈ ಬುಕ್ಕನ್ನ ಓದೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಮಗಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಅವ್ರಿಗೆ ಸಿಹಿ ತಿಂಡಿಗಳು ತಗೊಳ್ಳೋಂಥ ಮುಂಚೆ 100 ಸಲ ಯತ್ನ ಮಾಡಿ ಅದೆಲ್ಲಿ ತಯಾರಾಗ್ತಿದೆ, ಅದು ಹೆಂಗೆ ಬರ್ತೈತೆ, ಅದನ್ನು ಯಾವ ಥರ ತಗೊಳ್ಬೇಕು, ನಾವು ಮನೇಲಿ ಯಾವ ಥರ ಮಾಡ್ಕೊಡ್ಬೇಕು ಮಕ್ಕಳುಗಳಿಗೆ ಅನ್ನೋದನ್ನ ಯೋಚನೆ ಮಾಡಿ ಪ್ರತಿಯೊಬ್ಬರು ತಂದೆ ತಾಯಿಯವರು. ನೀವು ಮಾಡಲಿಲ್ಲ ಅಂದರೆ ಸತ್ಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ನಾಟಿ ಹಸುಗಳ ಕಡಿಯೋದಾಗಲಿ ಕೃಷಿ ಬದಲಾವಣೆ ಆಗೋದಾಗಲಿ ಆಗೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಸುಭಾಷ್ ಪಳ್ಳೇಕರ್ ಪುಸ್ತಕಗಳನ್ನ ಓದಿ. ಅದನ್ನು ನೀವೊಂದು 1 ಎಕರೆ 2 ಎಕರೆ 3 ಎಕರೆ ಅರ್ಧ ಎಕರೆ ಇರೋರು ಸರಿಯಪ್ಪ ಮಾತಾಡ ಅರ್ಧ ಎಕರೆ 1 ಎಕರೆ ಇರೋರು ಏನು ಇವತ್ತು ಕೃಷಿ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀರಾ, ನಾನು ಹೇಳೋದು ಪ್ರಾರಂಭಿಕವಾಗಿ ಯುವಕರಾಗಿದ್ದರೆ, ವಯಸ್ಸಾಗಿರೋರಿಗೆ ಸ್ವಲ್ಪ ಕಷ್ಟ ಇದೆ. ಯಾಕೆ ಕಷ್ಟ ಅಂದರೆ ಯಾವ್ದು ಹೇಳ್ತೀನಿ ಅಂದರೆ, ಈಗ ಅವ್ರ ಹತ್ರ ಇರೋದೇ 1 ಎಕರೆ ಅಂದ್ಕೊಳ್ಳಿ, ಪಾಪ ಅವ್ರ ಜೀವನನೇ ಜಮೀನು ಅಂದರೆ ಇರೋದೇ 1 ಎಕರೆಯಲ್ಲೇ ನಾನು ಜೀವನ ಮಾಡಬೇಕು, ಆಗಲ್ಲ ಕಣಪ್ಪ, ನಾವು ಈ ಕೃಷಿನ ಮಾಡೋಕ್ಕೆ ಈ ಕೃಷಿನ ನಾವು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವ ರೀತಿ ಇದನ್ನು ಅಳವಡಿಸ್ಕೋಬೇಕು ಅಂದರೆ ಒಂದೇ ಒಂದು ಮಾರ್ಗ ಇರೋದು ಏನಂದರೆ, ಅವರು 1 ಎಕರೆ ಜಮೀನಿದ್ದರೆ ಒಂದು 5 ಗುಂಟೆನೋ 10 ಗುಂಟೆನೋ ನಮ್ಮ ಪಳ್ಳೇಕರ್ ಕೃಷಿಗೆ ಮುಡಿಪಾಗಿದೆ. ಅದರಲ್ಲಿ ನೀವು ಬದಲಾವಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವರು ಮಹಾನುಭಾವರು ಬರೆದಿದ್ದಾರೆ. ಅದೇ ರೀತಿ ನೀವು ಮಾಡಬೇಕು. ನೀವೇನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಂದರೆ, ಸ್ವಾಮಿ ಅವರು ಸುಮಾರು ಇಲ್ಲೇ ಬರೆದಿದ್ದಾರೆ ನೋಡಿ, 12 ವರ್ಷ ಸ್ವಂತ ಜಮೀನಲ್ಲಿ 12 ವರ್ಷ ಸಂಶೋಧನೆ ಮಾಡಿದ್ದಾರೆ ಅವರ ಸ್ವಂತ ಜಮೀನಲ್ಲಿ. ಇನ್ನು ಅವರು ಸುತ್ತಾಟ ಸ್ಟಾರ್ಟ್ ಆಗಿರೋದು ತುಂಬ ವರ್ಷಗಳ ಹಿಂದೆಯೇ, ಅದು ಇದ್ರ ಒಳಗಡೆ ಇದು ಬರೆದಿದ್ದಾರೆ. ನಾನು 1985-86ನೇ ಸಾಲುಗಳಲ್ಲಿ ಅವರು ತಾವು ರಾಸಾಯನಿಕ ಕೃಷಿಯಿಂದ ಬದಲಾವಣೆಯಾಗಿ ಬಂದಿದ್ದಾರೆ. ಕಾಡುಗಳಿಗೆಲ್ಲ ಹೋಗಿದ್ದಾರೆ, ಕಾಡಲ್ಲಿ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಲ್ಲಿ ಸಂಶೋಧನೆ 4 ವರ್ಷ 5 ವರ್ಷ ಸಂಶೋಧನೆ ಮಾಡಿದ್ದಾರೆ ಕಾಡಿನಲ್ಲೇ. ಅದಾದಮೇಲೆ ತನ್ನ ಜಮೀನಿನಲ್ಲಿ ಈ ಕೃಷಿನ ಅಳವಡಿಸ್ಕೊಂಡಿದ್ದಾರೆ ಸ್ವಂತ ಜಮೀನಲ್ಲಿ. ಅಲ್ಲಿಂದ ಆದಂಥ ಅನುಭವಗಳು ಅವರಿಗೆ ರೋಮಾಂಚನ ತಂದಿದೆ, ಜನಕ್ಕೆ ಸತ್ಯವನ್ನು ಹೇಳ್ತಾ ಬಂದಿದ್ದಾರೆ. ಪಾಪ ಇವ್ರಿಗೆ ಇವತ್ತು 85-86 ವರ್ಷ ಆಗಿದೆ. 80 ವರ್ಷ ಅವ್ರಿಗೆ ಸರಿಯಾದ ವಯಸ್ಸು ನನಗೆ ಹೇಳಿ ಗೊತ್ತಿಲ್ಲ. ಅವರ ಆ ಏಜ್ನಲ್ಲಿ ಇವತ್ತು ಅವ್ರು ಏನು ಹೊತ್ಕೊಂಡು ಹೋಗ್ಬೇಕಾಗಿದೆ ಸತ್ಯನೇ ಹೇಳ್ತಾ ಇದ್ದಾರೆ. ಅಂಥ ಏಜ್ ಇರೋರು ಸತ್ಯನೇ ಹೇಳೋದು. ಜೀವನದಲ್ಲಿ ಎಲ್ಲ ನೋವುಗಳನ್ನ ಎಲ್ಲ ರೀತಿ ಜನಗಳನ್ನ ಅವರು ನೋಡ್ಕೊಂಬಂದಿರ್ತಾರೆ. ಇನ್ನು ಹೋಗೋಂಥ ಟೈಮ್ ನಾವು ಸತ್ಯ ಹೇಳಿ ಜನಗಳಿಗೆ ಮುಡಿಸ್ಕೋಬೇಕು ಅನ್ನೋದು ಅವರ ಆಲೋಚನೆ ಆಗಿರುತ್ತೆ. 1 ರೂಪಾಯಿ ಕೂಡ ಅವರು ಎಲ್ಲೇ ಕಾರಾಗೃಹ ಮಾಡಿದ್ರು 1 ರೂಪಾಯಿನೂ ಕೂಡ ಅವರು ತಗೊಳ್ಳಲ್ಲ. ಅವರು ಸಿಂಪಲ್ಲು. ನಾವೇ ನಿರ್ಮಲ ದೃಷ್ಟಿಯಿಂದ ಅವ್ರನ್ನ ನಮ್ಮ ಅನಂತರಾವ್ ಅವರು ಎಲ್ಲ ಸೇರಿ ನಮ್ಮ ಸಂಘದಿಂದ ಕರೆಸ್ಬೇಕಾದ್ರೆ ಪಾಪ ನಮ್ಮ ಅನಂತರಾವ್ ಅವ್ರು ಹೇಳ್ತಾ ಇರ್ತಾರೆ, ಅವ್ರನ್ನೂ ಟ್ರೈನ್ದು ಟಿಕೆಟ್ ಬುಕ್ ಮಾಡಲ ಅಂದಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ನಾವು ಟ್ರೈನಲ್ಲಿ ಬರ್ತೀವಿ ಕಂಡ್ರೆ ಅವೆಲ್ಲ ನಮಗೆ ಬೇಡ, ಟ್ರೈನಲ್ಲೇ ಬಂದರು ಪಾಪ ವಯಸ್ಸಾದ್ರೂ ಕಮ್ಮಿ ಕಾಸ್ಟಲ್ಲಿ ಜನಗಳಿಗೆ ಅವ್ರನ್ನೇಜ್ ಮೂಡಿಸುವಂಥ ಒಬ್ಬ ಮಹಾನುಭಾವ. ಯಾವುದೇ ರೀತಿ ಕರ್ಸೋರ್ಗೂ ಕೂಡ ಅವ್ರಿಗೆ ಹಣದ ಖರ್ಚು ಮಾಡದಂತೆ ಅವ್ರು ಹೇಳೋದಿಷ್ಟೇ, ಒಂದು ಜನಕ್ಕೆ ಬರೋಂಥ ಜನಗಳಿಗೆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿ, ಅವರು ಕೂತ್ಕೊಳ್ಳೋಕ್ಕೆ, ಅವರು ಬಂದು ಉಳ್ಕೊಳ್ಳೋಕ್ಕೆ, ಅವರು 1 ದಿನಕ್ಕೆ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮುಗಿಸಲ್ಲ. ಮಿನಿಮಮ್ ಅವ್ರು ಬಂದರೆ 3 ದಿನ ಕಾರ್ಯಕ್ರಮ ಇರಬೇಕು. 3 ದಿನಕ್ಕೆ ಅವರು ಎಷ್ಟು ಸಾಧ್ಯ ಎಲ್ಲ ವಿಷಯಗಳನ್ನ ಸತ್ಯನ ಹೇಳಬೇಕು. ಎಲ್ಲ ವಿಷಯ ಹೇಳಬೇಕು ಅಂದರೆ ಕಂಪ್ಲೀಟ್ ವಿಷಯದ್ದು 3 ದಿನ ಬೇಕೇ ಇರುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಅವರು ಈ ಸ್ಟೀಚ್ಗಳನ್ನ ಕೊಡ್ತಾರೆ. ಕರ್ನಾಟಕದಲ್ಲಿ ತುಂಬ ಸಲಿಯವರು ಬಂದಿಲ್ಲ, ಇತ್ತೀಚೆಗೆ ತುಂಬ ವರ್ಷಗಳಾಗಿತ್ತು ಕರೆಸಿ. ಇತ್ತೀಚೆಗೆ ನಾವು ನಿರ್ಮಲಾ ಟ್ರಸ್ಟಿಂದ ಇವ್ರನ್ನ ಕರೆಸಿದ್ದು. ತುಂಬ ಅದ್ಭುತವಾಗಿ ಎಲ್ಲ ಭಾಗ ಕಡೆಯಿಂದ ರೈತರುಗಳು ಬಂದು ಸುಮಾರು 1000 ಜನಗಳಂತ ಬಂದು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ರು. ಅದ್ಭುತವಾಗಿ ನಡೀತು. ಸೊ ನಾನೇನು ಹೇಳೋದಂದರೆ, ದಯವಿಟ್ಟು ಎಲ್ಲರೂ ಸುಭಾಷ್ ಪಳ್ಳೇಕರ್ ಬುಕ್ನ ತಗೊಂಡು ಓದಿ. ಈ ಬುಕ್ಕಲ್ಲಿ ಯುವಕರುಗಳಿಗೆ ತುಂಬ ಒಳ್ಳೆಯ ಸಂದೇಶ ಇದೆ. ಮತ್ತು ಇವತ್ತಿನ ಕೃಷಿ ಪದ್ಧತಿಗೆ ನಮ್ಮ ನಾಟಿ ಹಸುಗಳ ಪ್ರಾಮುಖ್ಯತೆಯನ್ನು ಅದ್ಭುತವಾಗಿ ವಿವರಣೆ ಮಾಡಿ ಹೇಳಿದ್ದಾರೆ.
ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರೂ ಒಂದ್ಸರಿ ಬಂದ್ರಪ್ಪ ಇಲ್ಲಿ ಬಪ್ಪ ಇಲ್ಲಿ ಹೇಳೋ ನೀನು ಸುಭಾಷ್ ಪಾಳೇಕರ್ ಬುಕ್ ತಗೊಳ್ಳಿ ಅಂತ. ಸುಭಾಷ್ ಪಾಳೇಕರ್ ಬುಕ್ ತಗೊಳ್ಳಿ. ನೀನು ಹೇಳು, ಜೋರಾಗಿ ಹೇಳು. ಅಲ್ಲಿ ನೋಡು, ಮೊಬೈಲ್ ನೋಡು. ಸುಭಾಷ್ ಪಾಳೇಕರ್ ಬುಕ್ ತಗೊಳ್ಳಿ. ನೋಡಿ, ಅವ್ರಿಗೂ ತಿಳಿಸ್ಕೊಡ್ಬೇಕು ಸುಭಾಷ್ ಪಾಳೇಕರ್ ಅಂದ್ರೆ ಅವರು ಬುಕ್ಕು, ಆ ಬುಕ್ನ ಹೆಂಗೆ ನಾವು ಓದ್ಬೇಕು ಅನ್ನೋದನ್ನ ಹೇಳ್ಬೇಕು. ಮಕ್ಕಳುಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅವ್ರು ದಪ್ಪ ಆಗಲ್ಲ. ಇವಾಗ ಅವ್ರಿಗೆ 7 ವರ್ಷ, ಅವನಿಗೆ 3 ವರ್ಷ, ಆ್ಯಕ್ಟಿವ್ ಆಗಿದ್ದಾನೆ. ನಮ್ಮ ಮನೇಲಿ ನೀವೆಲ್ಲೇ ನೋಡ್ಬೋದು, ತೋರಿಸು. ನಮ್ಮ ಮನೆ ಎಲ್ಲೂ ಕೂಡ ಟಿ ವಿ ಇಲ್ಲ, ನೀವು ನೋಡಿರ್ಬೋದು. ಮಕ್ಕಳುಗಳಿಗೆ ಆಟ ಪೋಟಗಳನ್ನ ಮಾಡ್ತಾನೆ. ನಾನು ಈ ಕೃಷಿ ಪದ್ಧತಿ ನಮ್ಮ ಮಕ್ಕಳುಗಳಿಗೆ ಜಾಸ್ತಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅವರೇನು ಹೈಟೆಕ್ ಸ್ಕೂಲಲ್ಲಿ ಏನು ಓದ್ತಾ ಇಲ್ಲ. ಇಲ್ಲೇ ನಮ್ಮ ಮನೆಯಿಂದ ಒಂದು 10 ಮನೆ ದೂರ ಹೋದರೆ ಗೋರ್ಮೆಂಟು ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿ ಓದ್ತಾ ಇದ್ದಾರೆ. ಅಪ್ಪಟ ಕನ್ನಡ ಓದ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಭಾಷೆಗಳನ್ನ ಕಲಿತಾ ಇದ್ದಾರೆ. ನಮ್ಮ ಒಡನಾಟಿಗಳನ್ನ ಇಟ್ಕೊಂಡು ನಾವು ಇವತ್ತು ದೊಡ್ಡ ದೊಡ್ಡ ಎಜುಕೇಷನ್ ಕೊಡಿಸಿ ನಾವು ಏನು ಇವತ್ತು ಉಂಟಾದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಸುಭಾಷ್ ಪಾಳೇಕರ್ ಬುಕ್ನ ಓದಿ. ನಿಮ್ಮ ಬದಲಾವಣೆ ಖಂಡಿತ ಆಯ್ತದೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಇಲ್ಲ. ಇವರು ಇದಕ್ಕಿಂತ ದೊಡ್ಡ ದೊಡ್ಡ ಮಾನ್ಯರು 100% ನಾನು ಹೇಳ್ತೀನಿ. ನನ್ನ ಇದರಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ನಾನು ಈ ಕೃಷಿಯಲ್ಲಿ ಸಕ್ಸಸ್ ಕಾಣ್ತಾರಂದ್ರೆ ನಮ್ಮ ಚಾನಲಲ್ಲಿ, ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು. 100ಗೆ 200% ಸಕ್ಸಸ್ ಇದೆ. ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಮಾತ್ರ. ನೀವು ಪ್ರಯತ್ನ ಪಡೆದೇ ಸಕ್ಸಸ್ ಆಯ್ತೀವಿ ಅನ್ನೋದೆಲ್ಲ ಸುಳ್ಳು. ಪ್ರಾಮಾಣಿಕವಾಗಿ ಛಲವನ್ನು, ಗುರಿ ಇಟ್ಕೋಬೇಕು. ಈ ಕೃಷಿಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಗುರಿ ಇಟ್ಕೊಂಡ್ರೆ 100% ಸಕ್ಸಸ್ ಇದೆ. ಈ ಮಾತನ್ನು ಹೇಳ್ತಾ ನಾನು ನಮ್ಮ ಮಕ್ಕಳನ್ನು ತೋರಿಸಿದ್ದೀನಿ, ನಮ್ಮ ಮನೆ ತೋರಿಸಿದ್ದೀನಿ. ಎಲ್ಲರೂ ಇದನ್ನು ಪಾಲಿಸಿ ಖಂಡಿತ ನಿಮ್ಮ ಕೃಷಿ ಬದುಕಿನಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ಎಲ್ಲರೂ ನನ್ನ ಚಾನಲ್ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇವಾಗ ಏಜ್ ಬಂದು 37 ವರ್ಷ. ನನಗೆ ಇನ್ನೂ ಕೆಲಸಗಳು, ಈ ಕೃಷಿಗೆ ಸಂಬಂಧಪಟ್ಟ ಕೃಷಿಗಳನ್ನ ಮಾಡೋಕ್ಕೆ ಇನ್ನೂ ಉತ್ಸಾಹನಾಗಿದ್ದೀನಿ. ಸತ್ಯವನ್ನು ಹೇಳಬೇಕು ಅಂತ ನಾನು ಸುಭಾಷ್ ಪಾಳೇಕರ್ ಆದಿಲೇ ನಾನು ಅವರ ಕೃಷಿನ ಪ್ರಾಮಾಣಿಕವಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ಜನಗಳಿಗೆ ಮುಡಿಸ್ಬೇಕು ಅಂತ ವಿಷಯಗಳನ್ನ 5 ವರ್ಷ ಮುಂಚೆಯಿಂದಲೂ ತಿಳ್ಕೊಂಡು ಬಂದಿದ್ದೀನಿ. ತಿಳಿತಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಒಂದು ನಿರ್ಧಾರ ಇತ್ತು ನನಗೆ ಹಿಂದೆಯಿಂದಲೇ. ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡಬೇಕಾದ್ರೆ ಒಬ್ಬ ಕ್ರಿಯೇಟಿವ್ ಈ ವಿಷಯಗಳನ್ನ ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಆಗುವಂಥ ತೊಂದರೆಗಳು, ಆಗುವಂಥ ಒಳ್ಳೆತನಗಳು ಏನೇನಿದೆ ಎಲ್ಲನೂ ಆಲಿಸಿದ್ದೀನಿ. ಯಾವ ತಪ್ಪು ಮಾಡಿದ್ರೆ ತೊಂದರೆಗಳಾಯ್ತದೆ, ಯಾವುದು ಸರಿ ಮಾಡಿದ್ರೆ ನಾವು ಸಕ್ಸಸ್ ಕಾಣ್ಬೋದು ಅನ್ನೋದನ್ನ ಆಲಿಸಿ ನಮ್ಮ ತೋಟಗಳಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ಅದು ಸಕ್ಸಸ್ ಕಂಡಾಗ ಆ ವಿಷಯಗಳನ್ನ ತಿಳ್ಕೊಂಡು ನುರಿತ ಕೃಷಿ ಮಾಡಿರೋರು, ಸುಭಾಷ್ ಪಾಳೇಕರ್ ಕೃಷಿ ಸಕ್ಸಸ್ ಕಂಡಿರೋರನ್ನ ಮೀಟ್ ಮಾಡಿ ಅವ್ರನ್ನೂ ಸಂದರ್ಶನಗಳನ್ನ ತಗೊಂಡು ಇವತ್ತು ನಾನು ಈ ಸ್ಟ್ಯಾಂಡಾಗಿ ನಿಂತಿದ್ದೀನಿ. ದಯವಿಟ್ಟು ಈ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲಲ್ಲಿ ಸುಳ್ಳಿಗೆ ಅವಕಾಶ ಇಲ್ಲ, ಹಣದ ಆಮೋಸ ಇಲ್ಲ. ಹಣಗಳು ಬಂದ್ಬಿಡುತ್ತೆ, ಕೋಟಿ ಬಂದ್ಬಿಡುತ್ತೆ, 20 ಲಕ್ಷ ಬಂದ್ಬಿಡುತ್ತೆ, 30 ಲಕ್ಷ ಬಂದ್ಬಿಡುತ್ತೆ, 40 ಲಕ್ಷ ಬಂದ್ಬಿಡುತ್ತೆ ಅಂತ ಏನು ಇವತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀರಾ, ಕೆಲವರು ಹಬ್ಬಿಸ್ತಾರೆ. ಅದೆಲ್ಲ ಅದು ಸತ್ಯಕ್ಕೆ ದೂರವಾದ ಮಾತುಗಳು. ಅವೆಲ್ಲ ಯಾವ ರೀತಿ ಬರುತ್ತೆ, ಯಾವ ರೀತಿ ನಾವು ಬೆಳೆ ಸಂಯೋಜನೆ ಮಾಡಿದ್ರೆ ನಾವು ಈ ಕೃಷಿಲಿ ಸಕ್ಸಸ್ ಕಾಣ್ಬೋದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಎಳೆಯಾಗಿ ಸತ್ಯವನ್ನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ನನ್ನ ತೋಟಕ್ಕೂ ಬರ್ಬೋದು, ಪರ್ಸ್ನಲಾಗಿ ನಾನು ನಂಬರ್ ಹಾಕಿರ್ತೀನಿ, ನನಗೂ ಕಾಲ್ ಮಾಡ್ಬೋದು. ನೀವು ಖಂಡಿತ ಈ ಕೃಷಿಲಿ ಸಕ್ಸಸ್ ಆಗೋದು ಖಂಡಿತ. ಅಲ್ಲಿವರೆಗೆ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ಇರುತ್ತೆ ನಮ್ಮ ಸುಭಾಷ್ ಪಾಳೇಕರ್ ಸತ್ಯಾಂಶವನ್ನು ತಿಳಿಸೋಕ್ಕೆ. ಇದನ್ನು ಯಾರೂ ಕೂಡ ಪೂರ್ತಿ ವಿಡಿಯೋ ನೋಡ್ದೇ ಅರ್ಧ ನೋಡ್ಬಿಟ್ಟು ಕೆಟ್ಟ ಕಮೆಂಟ್ಸ್ ಹಾಕೋದು, ಕೆಟ್ಟ ಇದು ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. ನೀವು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಹಸುಗಳನ್ನ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಅದು ನೋಡ್ಬಿಟ್ಟು ಹೊಟ್ಟೆ ಹುರ್ಕೊಬಿಡ್ತೀರ. ಆ ಹೊಟ್ಟೆ ಹುರ್ಕೊಂಡು ಒಂದು ಸ್ವಲ್ಪ ಮರುಗ್ತೀರ. ಆ ಗೋಮಾತೆನ ಉಳಿಸ್ಬೇಕು ಅಂತ ನಿಮ್ಗೆ ಏನಾದ್ರು ಮನಸ್ಸಲ್ಲಿದ್ದರೆ ಪ್ರಾಮಾಣಿಕವಾಗಿ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾರೋ ಯುವಕರುಗಳಿಗೆ ನೀವು ಸತ್ಯವನ್ನು ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದರೆ ಒಂದಿನ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ. ನೀವು ಹಾಕೋ ಒಂದೇ ಒಂದು ಸ್ಟೇಟಸ್ ಒಂದು ಗೋಮಾತೆಯ ಉಗಮ. ನನಗೆ ಇಲ್ಲಿ ಯೂಸ್ ಬಂದ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ ಅಂತ ನಾನು ನಿಮ್ಮ ಮಾತು ಹೇಳ್ದಲ್ಲ. ನಿಮ್ಗೆ ಅನಿಸ್ಬೇಕು ಮನಸ್ಸಿಗೆ ಈ ಹುಡುಗ ಹೇಳ್ತಾ ಇರೋದು ಸತ್ಯ, ಇದು ಇವತ್ತು ನಡೀತಾ ಇದೆ ಜನ್ರೇಷನಲ್ಲಿ, ನಮ್ಮ ಮಕ್ಕಳುಗಳ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಆಯ್ತಾ ಇರೋ ತೊಂದರೆಗಳೇನು ಅಂತ ನಿಮ್ಗೆ ಅನಿಸ್ತಿದೆ. ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಕೆಟ್ಟ ಕಮೆಂಟ್ಸ್ಗಳು ಹಾಕೋದು ದಯವಿಟ್ಟು ಸ್ಟಾಪ್ ಮಾಡಿ. ಯಾರು ಹಾಕಿಲ್ಲ ಇಲ್ಲಿವರೆಗೆ. ಕೆಲವರು ಆಗದೆ ಹೋದವರು ಹಾಕ್ಬೋದು. ಏನೋ ಸಣ್ಣ ವಿಷಯಗಳಿಗೆ ಯಾವುದೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಯಾರು ಕ್ಲಿಯರಲ್ಲಿ ಎಡಿಟಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ತೆಗೆದು ಮಾಡಲ್ಲ. ಏನಿದೆ ಯಥಾವತ್ತು ಅಲ್ಲಿಗೆ ಹಾಕ್ತೀನಿ. ಯಾವುದೋ ವರ್ಗಕ್ಕೆ ಇಲ್ಲಿ ನೋವು ಮಾಡಬೇಕಂತಲ್ಲ. ಎಲ್ಲರೂ ಒಂದಿನ ಎಲ್ಲ ವರ್ಗದವರು ಈ ಭೂಮಿ ಬಿಟ್ಟು ಹೋಗೋದೆ ಒಂದಿನ.
ಆದಷ್ಟು ನಿಮ್ಮ ಮುಂದಿನ ಮಕ್ಕಳು ಪೀಳಿಗೆಗಳಿಗೆ ತೋರಿಸಿರೋ ಮಕ್ಕಳನ್ನ ಈ ಮಕ್ಕಳುಗಳಿಗೆ ಒಳ್ಳೆಯದನ್ನ ಬಿಟ್ಟು ಹೋಗಿ ಎಲ್ಲ ಧರ್ಮದವ್ರಿಗೂ ಮಕ್ಕಳೈತೆ, ಇಂಥ ಧರ್ಮದವ್ರು ಮಕ್ಕಳಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಭೂಮಿ ಮೇಲೆ ಇರೋರೆ, ಎಲ್ಲರಿಗೂ ಒಳ್ಳೇದಾಗಬೇಕು. ನಾನು ಹೇಳೋದು ದಯವಿಟ್ಟು ನಾಟಿ ಹಸುಗಳನ್ನ ಯಾರು ಇವತ್ತು ಕಡಿತಾ ಇದ್ದಾರೆ ಅಂಥವ್ರು ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತೀನಿ. ಅದ್ರ ಪ್ರಾಮುಖ್ಯತೆಗಳನ್ನ ನಮ್ಮ ಮಕ್ಕಳುಗಳಿಗೆ, ನಮ್ಮ ರೈತರುಗಳಿಗೆ, ಎಲ್ಲ ಧರ್ಮದವ್ರಿಗೂ ಅನ್ನ ಬೇಕೇ ಬೇಕು, ಎಲ್ಲರೂ ಊಟ ಮಾಡಲೇಬೇಕು. ಎಲ್ಲರಿಗೂ ಕೂಡ ಈ ವಿಷಯದಲ್ಲಿ ಕೈ ಜೋಡಿಸಿದ್ರೆ ನಾವು ನಮ್ಮ ಈ ಪರಂಪರೆನ ಉಳಿಸ್ಬೋದು. ಇಲ್ಲಿ ಯಾರ್ದು ಬೇಳೆಕಾಳು ಬೇಯಿಸ್ಕೊಳಕ್ಕೆ ನಾನು ಈ ಮಾತು ಹೇಳ್ತಲ್ಲ, ಯಾರನ್ನು ಉದ್ಧಾರ ಮಾಡೋಕ್ಕೋಸ್ಕರ ಇದರಿಂದ ಅಂತಲ್ಲ, ಎಲ್ರಿಗೂ ಒಂದು ಈ ಕೃಷಿ ಚಟುವಟಿಕೆಗಳಲ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ಧರ್ಮದವರು ಕೃಷಿ ಯಾರ್ಯಾರು ಮಾಡ್ತಾಯಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಳ್ಳಿ. ಒಂದು 5 ಗುಂಟೆ 10 ಗುಂಟೆಯಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಸಕ್ಸಸ್ ಕಂಡಲಿಲ್ಲ ಅಂದರೆ ಅದು ಯಾವ ರೀತಿ ಮಾಡಬೇಕು ನಿಯಮಗಳನ್ನ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕ್ತಾ ಹೋಗ್ತೀನಿ. ಎಲ್ಲ ಕರ್ನಾಟಕ ಜನಗಳು ಸಪೋರ್ಟ್ ಮಾಡಿ, ಹೆಚ್ಚು ರೈತರುಗಳಿಗೆ ಶೇರ್ ಮಾಡಿ. ಯುವ ಕೃಷಿಕರು ಯಾರ್ಯಾರು ಬರ್ತಾ ಇದ್ದಾರೆ ಇವತ್ತು ಜಮೀನುಗಳು ತಗೊಂಡು ಸುಭಾಷ್ ಪಾಳೇಕರ್ ಕೃಷಿ ಮಾಡಬೇಕಂತ, ಎಲ್ಲೂ ಕೂಡ ಹಣನ ಫೋಲ್ ಮಾಡಬೇಡಿ. ಸುಭಾಷ್ ಪಾಳೇಕರ್ ಕೃಷಿಗೆ ಲಕ್ಷಾಂತರ ರೂಪಾಯಿ ಕಟ್ಕೊಂಡು ಫೈಲ್ ಇಯರ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ 5 ಲಕ್ಷ 10 ಲಕ್ಷ ತಗೊಂಡು ಇವತ್ತು ಎಲ್ಲೆಲ್ಲೋ ಒಂದು ಕಡೆ ನಡೀತಾ ಇದೆ. ಅದು ಆಗೋದು ಬೇಡ. ಅಷ್ಟು ದುಡ್ಡು ಖರ್ಚಾಗಲ್ಲ ಕೃಷಿಗೆ. ಇದಕ್ಕೆ ಮಾಡಬೇಕು ಅಂದಾಗ ಪ್ರಾರಂಭಿಕವಾಗಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದು ನಾನು ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಖಂಡಿತ ಈ ಕೃಷಿಲಿ ಸಕ್ಸಸ್ ಇದೆ. ಹಣನ ವ್ಯಯ ತುಂಬ ಅತ್ಯಂತ ಕಡಿಮೆ ಇದೆ. ಇವತ್ತು ನಮ್ಮ ಜಮೀನಿಗೆ ಹಾಕುವಂಥ ದುಡ್ಡೆಲ್ಲ ಉಳಿತದೆ. ಮಕ್ಕಳು ಹಸು ಇದ್ರೆ ಮನೆಯಲ್ಲಿ ಆರೋಗ್ಯ ಕಟ್ಟುವಂಥ ದುಡ್ಡು ಉಳಿತದೆ. ಅಷ್ಟು ಪ್ರಾಮುಖ್ಯತೆ ಈ ನಾಟಿ ಹಸುನಲ್ಲಿದೆ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿತೀನಿ. ಜೈ ಸುಭಾಷ್ ಪಾಳೇಕರ್, ಜೈ ಗೋಮಾತೆ. ಮಹಾಂಬವ್ರಿಗೆ ನಮಸ್ಕಾರ ಮಾಡ್ತಾ ವಂದನೆಗಳು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ. ನಮಸ್ಕಾರ.